ನೆಟ್ವರ್ಕ್ ಸಹಾಯ ಸಿಗುತ್ತೆ ನಿಮಗೆ. ಫೋನ್ ನೆಟ್ವರ್ಕ್ ಇದೆ, IMEI ನಂಬರ್ಗಳಿವೆ. ಎಷ್ಟೋ ಸೋರ್ಸಸ್ ಅಂದರೆ ನಮಗೆ ಟೆಕ್ನಾಲಜಿ ವೈಸ್ ನಾವು ಎಷ್ಟು ಮುಂದಿದ್ದೀವಿ ಅಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೇಸ್ನ ಸಾಲ್ವ್ ಮಾಡೋದು ಬಹಳ ಈಸಿ ಅನಿಸ್ಬಿಡತ್ತೆ. ತುಂಬ ನೀಟಾಗಿ ಎಲ್ಲೋ ಒಂದು ಕಡೆ ಸಿಕ್ಕಿಬಿಡುತ್ತೆ, ಡಾಟಾ ಸಿಗುತ್ತೆ, ಮತ್ತೊಂದು ಮಗದೊಂದು ಸಿಗುತ್ತೆ. ನಿಮ್ಮ ಕಾಲಕ್ಕೆ ನೋ CCTV, ಸ್ಮಾರ್ಟ್ ಫೋನ್ಗಳಿಲ್ಲ, IMEI ನಂಬರ್ಗಳಿರ್ತಿರ್ಲಿಲ್ಲ. ಆಮೇಲೆ ಬಂತು ಹೌದು, ಬಂತು. ಕಾಲಾಂತರದಲ್ಲಿ. IMEI ನಂಬರ್ಗಳಿರ್ತಾ ಇರಲಿಲ್ಲ. ಹೆಂಗ್ ಸಾಲ್ವ್ ಮಾಡ್ತಿದ್ರಿ ಕೇಸ್ಗಳನ್ನ? ಆವಾಗ ತುಂಬ ಹ್ಯೂಮನ್ ಇಂಟೆಲಿಜೆನ್ಸ್ ಇರ್ತಿತ್ತಾಗ. ಆವಾಗ ನಮಗಿದೇನು ಇರಲೇ ಇಲ್ವಲ್ಲ, ಆಪ್ಷನ್ಸೇ ಇಲ್ಲ ಆಗ. ಒಂದು ಟೋಟಲಿ ಕಾರ್ ಎಲ್ಲೋ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ. ಹೌದು. ನಾವುಗಳು ಆವಾಗ ಬರೀ ಹ್ಯೂಮನ್ ಇಂಟೆಲಿಜೆನ್ಸು, ಹ್ಮ್. ಇನ್ನು ಬೇರೆ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಮನುಷ್ಯ ಏನಾದರೂ ಕ್ರಿಯೆ ಮಾಡ್ತಾ ಇದ್ದಾನೆ, ಏನೋ ನಡೀತಿದೆ ಅಂದಾಗ ಇನ್ನೊಬ್ಬರಿಗೆ ಅದು ಗೊತ್ತೇ ಇರುತ್ತೆ ಅನ್ನುವಂಥ ಪಾಲಿಸಿ. ಅಂತ ಅಂದರೆ ಅದು ನಮಗದು ಗೊತ್ತಿರುತ್ತೆ. ಇವ್ರು ಹೋಗಿದ್ದಾರೆ ಅಂದರೆ ಇವ್ರು ಬೇರೆಯವ್ರು ಯಾರೋ ಸಪೋರ್ಟ್ ಮಾಡಬೇಕು, ಬೇರೆಯವ್ರಿಗಂತೂ 100ಕ್ಕೆ 100ರಷ್ಟು ಗೊತ್ತೇ ಇರುತ್ತೆ ಎಲ್ಲಿಗೆ ಹೋಗಿರ್ತಾರೆ, ಏನಕ್ಕೆ ಹೋಗಿರ್ತಾರೆ ಅವರು ಅಂತ ಅನ್ನುವಂಥದ್ದನ್ನ ಪತ್ತೆ ಮಾಡುವಂಥದ್ದು ಒಂದು ಚಾಲೆಂಜ್ ಇರ್ತಿತ್ತು. ಅವಾಗ ನಾವು ಪತ್ತೆ ಮಾಡಿಬಿಡ್ತಿದ್ವಿ, ತೊಂದರೆ ಏನಿರ್ತಿರ್ಲಿಲ್ಲ. ಯಾರು ಭಾಳ ಹತ್ತಿರದಲ್ಲಿದ್ದರು, ಆಮೇಲೆ ಎಲ್ಲ ಮುಚ್ಚಿಟ್ಕೊಬಿಡ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ, ಆ ಥರದ್ದು ಏನಿರಲಿಲ್ಲ. ಎಲ್ಲ ಸತ್ಯ ಏನಿರ್ತಿತ್ತೋ ನಾವು ಕೇಳಿದಾಗ ಅವರೆಲ್ಲ ಹೇಳುವಂಥದ್ದೆಲ್ಲ ಮಾಡ್ತಾಯಿದ್ರು. ಯಾಕೆಂದರೆ ಇದೇನು ದೊಡ್ಡ ಅಪರಾಧನ ಏನೋ ಆಗ್ತಾ ಇರಲಿಲ್ಲ. ಬಟ್ ಆದರೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗುವಂಥದ್ದು, ಹಿಡ್ಕೊಂಡು ಕರ್ಕೊಬರ್ತೀವಿ. ಆಮೇಲೆ ಪೋಕ್ಸೋ ಕಾಯ್ದೆಗಳು ಬಂದು ಮೊದಲೇನಾಗ್ತಾ ಇತ್ತು, ಬರೀ ಮಿಸ್ಸಿಂಗಲ್ಲಿ ಹೋಗ್ಬಿಡ್ತಾ ಇತ್ತು. ಆ ಮಿಸ್ಸಿಂಗ್ ಕೇಸ್ಗಳೇನಾಗ್ತಾ ಇತ್ತು, ಎಷ್ಟೋ ಕೇಸ್ಗಳಲ್ಲಿ ಹೋದಾಗ ಅಲ್ಲೇ ಎಲ್ಲೋ ಸತ್ತೋಗ್ಬಿಡೋದು, ಎಲ್ಲೋ ಯಾವುದೋ ಏರಿಯಾಗಳಲ್ಲಿ ಹೋಗಿ ಕರ್ಕೊಂಡೋಗಿರ್ತಾರೆ, ಇವ್ರು ಯಾರೋ ಹೋಗಿರ್ತಾರೆ, ಆಮೇಲೆ ಅಲ್ಲೇ ಎಲ್ಲೋ ಮರ್ಡರ್ ಆಗಿಬಿಟ್ಟಿರುತ್ತೆ. ಆ ಕೇಸ್ ಫೈಲ್ಗಳು ಹಂಗಂಗೆ ಉಳ್ಕೊಬಿಟ್ಟಿರ್ತವೆ, ಗೊತ್ತೇ ಆಗಲ್ಲ. ನೋಡಿದ್ರೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಯಾವುದ್ರದ್ದು ಅಂದರೆ 91ನೇದು.